ಪ್ರಸಂಗ ಇಟ್ರು. ಆದ್ರೆ ನಾವ್ರಿಗೇನ್ ತಲೆ ವಿಷಯ ಇಲ್ಲ, ಯಾಕಂದ್ರೆ ಅರ್ಜುನ ಮಾಡ್ಲಿಕ್ಕೆ ಇದೊಂದು ಇರ್ತದೆ, ರಿಲೀಫ್ ಗಾಡಿ ಅಂತೇಳಿ. ಹಾಗೆ ಆ ದಿವಸ ಲಿಸ್ಟ್ ಕಂಡೆ. ಅರ್ಜುನ, ನಂದು, ಐರೋಡಿ ಕರ್ಣ, ಹೊಸಂಗಡಿ ರಾಜು ಶೆಟ್ಟಿ, ಕೃಷ್ಣ ಇದ್ರು. ನಾನು ಅದನ್ನೇ ಮಾಡ್ತಾ ಇದ್ದೆ. ಈಗ ಅದರಿಂದ ನಷ್ಟ ಏನು ನಿಮ್ಗೆ? ಅವ್ರಿಗೆ ನನ್ನ ಕೃಷ್ಣ ಬೇಡ ಅದ, ಹಂಗ್ ಮಾಡ, ಆ ಕೃಷ್ಣ ಬೇಡ. ಹಾಗಾದ್ರೆ ನಾನು ಬೇಡದ ಅವ್ರಿಗೆ ಮಾಡಕ್ಕೆ ಲೆಕ್ಕಾಚಾರ ಮಾಡಿ ಲೆಕ್ಕಾಚಾರ ಮಾಡಿ ನಾನು ಮನೆಗೆ ಹೋತೆ. ಅವ್ರನ್ನೇ ಕೃಷ್ಣ ಯಾರ್ ಕಂಡು ಮಾಡ್ಕೊಂಡಿ. ಕಡೆಗೆ ಅಂತೂ ಇಂತು ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಹರಾಟೆ ಅರ್ಜುನ ಸಪ್ಪೆ ಪದ್ಯ ಎತ್ಕೊಳ್ಳಿಲ್ಲ. ಹೌದು, ಅದು ಎದ್ದಿದ್ರ ಮೇಲೆ ಹೋಯ್ತಾ ಅರ್ಜುನ. ಹೌದು. ಹೀಗೆ ನಡೀತಾ ಆಟ ಆಯ್ತು. ನೀವು ಮಾತ್ರ ಬಾರಿ ಚಂದ ಮಾಡಿರ್ಬೇಕು. ನಮ್ದ ಶಲ್ಯ ಮತ್ತೆ ಕೃಷ್ಣ. ಏನಯ್ಯ ಶಲ್ಯ ಭೂಪ ಅದ್ ಹೆಂಗ್ ಹೇಳಿದ್ರು? ಅದ ಎಷ್ಟು ಕುಣಿಸ್ಬೇಕೋ ಅಷ್ಟೇ ಕುಣಿಸಿದ್ರು. ನನ್ನನ್ನ ಆಚೆ ಈಚೆ ಹೋಗಕ್ಕೆ ಬಿಡ್ಲಿಲ್ಲ. ಮತ್ತೆ ನಾನು ಕುಣುವ ಹುಮ್ಮಸ ಇದ್ರು ನಿಯಂತ್ರಣ ಮಾಡಿದ್ರು. ಎಷ್ಟು ಕುಣಿಬೇಕೋ ಅಷ್ಟು ಕುಣಿಸಿದ್ರು. ಧರ್ಮವಲ್ಲರ ಸರಿಗೆ. ಹೌದು, ಅದು ಹಾಗೆ. ಹೌದು. ಇದಾದ್ಮೇಲೆ ಒಂದು 3 ತಿಂಗಳ ಮೇಲೆ ಮತ್ತೊಂದು ಅದೇ ಪ್ರಸಂಗ ಇಟ್ರು. ಆವಾಗ ಅರಟಿ ಅವರಿಲ್ಲ, ಮೇಳ ಬಿಟ್ಟು ಮೂಲ್ಕಿ ಮೇಳಕ್ ಹೋದ್ರು. ಸರಿ. ಅದೇ ಪ್ರಸಂಗ ಇಟ್ರು. ಆದ್ರೆ ನಾವ್ರಿಗೇನ್ ತಲೆ ವಿಷಯ ಇಲ್ಲ, ಯಾಕಂದ್ರೆ ಅರ್ಜುನ ಮಾಡ್ಲಿಕ್ಕೆ ಇದೊಂದು ಇರ್ತದೆ, ರಿಲೀಫ್ ಗಾಡಿ ಅಂತೇಳಿ. ಹಾಗೆ ಆ ದಿವಸ ಲಿಸ್ಟ್ ಕಂಡೆ. ಅರ್ಜುನ, ನಂದು, ಐರೋಡಿ ಕರ್ಣ, ಹೊಸಂಗಡಿ ರಾಜು ಶೆಟ್ಟಿ, ಕೃಷ್ಣ. ರಾಜು ಶೆಟ್ಟಿ ಏನ ಲೀಸ್ಟ್ ಕಂಡಾನ ಏನ ತರಗುಡುತ್ತ ಹಿಂದೆ ಮುಂದೆ ತೆಗ್ತ. ಅವನಿಗೆ ಗಂದು ಗಾಡಿ ಗೊತ್ತಿಲ್ಲ ಕೃಷ್ಣಂದ. ಅವನ್ ನನ್ನ ಹತ್ರ ಬಂದ್ಕೊಂಡ, ಬೇಣ ಹೆಂಗಾದ್ರು ಮಾಡಿ ಮರ್ಯಾದೆ ಉಳಿಸಿ, ನಂದ ಏನ್ ತಲೆ ಬಿಸಿ ಮಾಡ್ಬೇಡ, ಪದ್ಯದ ಅರ್ಥ ಅಲ್ಲಿ ಕೂತ್ಕೊಂಡಳಿ ಹೇಳಿ ಅವನಿಗೆ ಪದ್ಯದ ಅರ್ಥ ಹೀಗೆ ಕಥೆ ನಡೆ ಹೀಗೆ, ಕೃಷ್ಣನ ನಡೆ ಹೀಗೆ ಅಂತೇಳಿ ಎಲ್ಲ ಕಂಪ್ಲೀಟ್ 2 ಸಲ ಅವನಿಗೆ ಮನದಟ್ಟಾಗುವ ಹಾಗೆ ಮಾಡಿಕೊಟ್ಟೆ. ಕೃಷ್ಣ ಲೈಕ್ ಮಾಡಿದ ಅವನು ವೇಷವೇ ಕೃಷ್ಣನ ವೇಷ ಚಂದ ಇದ್ದ. ವೇಷದಲ್ಲೇ ಅವನಿಗೆ 50 ಮಾರ್ಕ್. ಅವಾಗ ನೆರಿ ಹಾಕಿ ಕೃಷ್ಣನ್ ಮಾಡ್ತಾ ಇದ್ರಲ್ಲ ಅಲ್ಲ, ಅವಾಗ ಚಂದ ಆಗ್ತಿತ್ತ. ಅದು ಸಿರಿಯರ್ ಮಂಜು ನಾಯ್ಕರ ಕೃಷ್ಣನ ಹಾಗೆ ಮಾಡ್ತಿದ್ರು. ಅವರು ಕೃಷ್ಣ ಮಾಡ್ತಾ ಇದ್ರು ಮಂಜು ನಾಯ್ಕರು. ಉತ್ತರ ಕನ್ನಡ ಮೇಳದಲ್ಲಿ ನಾನು ಸ್ವಲ್ಪ ದೊಡ್ಡವ ಆದ್ಮೇಲೆ ಸಾಲಗ್ರಾಮ ಮೇಳ ಬಿಟ್ಟು ಇಡಗುಂಜಿ ಮೇಳ, ಚಂಬೇಗಡರ ಮೇಳದಲ್ಲಿ ಕರ್ಣ ಭೀಷ್ಮ ಪರ್ವದ ಭೀಷ್ಮ ಶಿವರಾಮ ಹೆಗ್ಡೆವರು. ಶಿವರಾಮ ಹೆಗ್ಡೆ ಗಟ್ಟಿ ಇದ್ರ. ಪರ್ವದ ಭೀಷ್ಮ ಅವರು, ಕೃಷ್ಣ ನನ್ನದ್ದು. ನಾನ ನಮ್ಮಲ್ಲಿ ನೆರೆ ಹಾಕಿ ಸೀರೆ ಉಟ್ಕೊಂಡು ಹೋಯ್ದೆ. ಅವು ಅಲ್ಲಿ ಉತ್ತರ ಕನ್ನಡದಲ್ಲಿ ಸೀರೆ ನೆರೆ ಹಾಕುವ ಪದ್ಧತಿ. ಅರ್ಜುನಿಗೆ ಕಿರೀಟ ಕಟ್ಟುವುದು ಹೌದು ಸಂಪ್ರದಾಯ. ಅದನ್ನ ನಾವು ಆಕ್ಷೇಪ ಮಾಡುವುದಲ್ಲ, ಅವ್ರ ಸಂಪ್ರದಾಯ. ಶಿವರಾಮ ಹೆಗ್ಡೆಯರ್ ಏನು ನನ್ನನ್ನು ಕಣ್ಣು ದೊರಗೊಳಿಸಿದ್ರು. ನಾ ಸೀರೆ ಉಟ್ಟಿದ್ಕೊಂಡು ಶಂಭೋ ಮಗನತ್ತ, ಶಂಭೋ ಸೀರೆ ಉಟ್ಕೊಂಡು ಕೃಷ್ಣ ಮಾಡಿ ತಗೊಂಡು, ನಮ್ಮಲ್ಲಿ ಆ ಕ್ರಮ ಇಲ್ಲ, ನಮ್ಮಲ್ಲಿ ಕ್ರಮ ಮಾಡ್ಕೊಳ್ಳ. ಶಂಭು ಹೆಗ್ಡೆಯರ ದಯಾನಂದ ಅಪ್ಪನಿಗೆ ಸೀರೆ ಉಟ್ಟಿದ್ರು. ಯಜಮಾನ್ರೆ
ಸೀರೆ ಉಟ್ಟದ್ದು ನಮ್ಮಲ್ಲಿ ಕೃಷ್ಣ ಇರೋದು ಹೀಗೆ, ಯಾಕಂದ್ರೆ ಸ್ತ್ರೀಲೋಲ ಅಂತೇಳಿ ಅವನಿಗೆ ಹೆಸರಿದ್ದ. ಆದ್ರಿಂದ ಶರಿಯಾದ ಮಂಜುನಾಯಕ ಲಾಗಾಯತಿನಿಂದ ಅದರ ಹುಟ್ಟೊಂದು ಮಂಜುನಾಯಕರು ಮಾಡ್ತಾ ಇದ್ರು. ಮಂಜುನಾಯಕರು ಮಾಡ್ತಾ ಇದ್ರು, ನಾನು ಅದನ್ನೇ ಮಾಡ್ತಾ ಇದ್ದೆ. ಈಗ ಅದರಿಂದ ನಷ್ಟ ಏನು ನಿಮ್ಗೆ? ಅವರಿಗೆ ನನ್ನ ಕೃಷ್ಣ ಬೇಡ ಅದ, ಹಂಗ್ ಮಾಡ ಆ ಕೃಷ್ಣ ಬೇಡ, ಹಾಗಾದ್ರೆ ನಾನು ಬೇಡದ ಅವರಿಗೆ ಮಾಡಕ್ಕೆ ಲೆಕ್ಕಾಚಾರ ಮಾಡಿ ಕೂಡಲೇ ಮತ್ತೆ ಪುರ್ಸೋದೇ ಇಲ್ಲ. ಲೆಕ್ಕಾಚಾರ ಮಾಡಿ ನಾನು ಮನೆಗೆ ಹೋತೆ. ಅವ್ರನ್ನೇ ಕೃಷ್ಣ ಯಾರ್ ಕಂಡು ಮಾಡ್ಕೊಂಡಿ. ಕಡೆಗೆ ಅಂತೂ ಇಂಟು ಚಂಬೇಡರ ಬಹಳ ಇದನ್ನ ಕಡೆಗೆ ಸತ್ಕಂಡು ಹೊಯ್ಲತ್ತಿ ನಮ್ಗೇನೆ. ನಾವು ಯಾವ ಮಾಡ್ದಲ್ಲಿ ಇತ್ತ ಅದಕ್ಕೆ ಹೊಂದ್ಕೊಂಡು ಇರ್ಬೇಕಲ್ಲ ಅಂತೇಳಿ ಹೇಳ್ಕೊಂಡೆ ನನಗ್ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಆ ಕೃಷ್ಣನ ಪಾತ್ರ ಮಾಡ್ಕೊಂಡು ಹೋದೆ. ಆದ್ರೆ ರಂಗಸ್ಥಳದಲ್ಲೂ ಅವ್ರು ನೋಡ್ಲಿಲ್ಲ. ದೊಡ್ಡ ಕಲಾವಿದ್ರು, ರಾಷ್ಟ್ರ ಪ್ರಶಸ್ತಿ ಪಡೆದ ಕಲಾವಿದ್ರು ಉತ್ತರ ಕನ್ನಡ. ನಿಮ್ಮ ಯಾವ್ದು ಅಷ್ಟು ಒಂದು ನಾವನ್ಯದಲ್ಲಿ ನೀವು ಅಷ್ಟು ಅನ್ಯೋನ್ಯದಲ್ಲಿ ಇದ್ದು ಒಂದು ಮುನಿಸು ಹಸಿ ಮುನಿಸು ಅಂತಾರಲ್ಲ, ಈ ಒಂದೇ ಬೆಳದಲ್ಲಿ ಇರ್ತ ಎಲ್ಲರಿಗೂ ಜಗಳ ಮಾಡ್ಕೊಂಡು ಮತ್ ಮಾರನೇ ದಿನ ನಾವು ಕಲಾವಿದ್ರೆ ಚಂದವಾಗಿ ಇಪ್ಪದು ಗೊತ್ತಾಯ್ತು. ಇದು ಮತ್ತೆ ನಾವು ನಿಮ್ ಬಗ್ಗೆ ಏನೋ ಗಮ್ಮತ್ತಲ್ಲೆಲ್ಲ ಇರ್ತಿದ್ರ ತುಂಬಾ ಬೇರೆ ಬೇರೆ ವಿಷಯದಲ್ಲ. ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಬಿಡಿ, ಅಂದ್ರೆ ಯಕ್ಷಗಾನದಲ್ಲೇ ಗಮ್ಮತ್ತು ಮಾಡುವುದು, ಚೌಕಿಯಲ್ಲಿ ಬಂದು ದಯ ಇಲ್ವಾ ಅಂತೇಳಿ ಹೇಳಿ ಮಾತಾಡುವಂತದ್ದು, ಬೇರೆ ಬೇರೆ ಪ್ರಸಂಗದಲ್ಲಿ ಸಮೇತ ರಂಗಸ್ಥಳ ಹೋದವಾಗ ನಿಮ್ಮ ಹತ್ರ ಗಮ್ಮತ್ ಮಾಡುವಂತದ್ದು ನಿಮ್ಗೂ ಅವ್ರಿಗೆ ಮಾತ್ರ ಗೊತ್ತಾ ಆ ತರ? ಎಲ್ಲರ ಹತ್ರ ಆ ಸಲಿಗೆ ಇರ್ಲಿಲ್ಲ ಇತ್ತಂತ. ಆದ್ರೆ ಹಗಲಲ್ಲಿ ನಾವು ಅವರು ಒಟ್ಟಿಗೆ ಕೂತ ಒಟ್ಟಿಗೆ ಎಲ್ಲ ಗಮ್ಮತ್ ಮಾಡೋದು ಎಷ್ಟೋ ಪೂರ ಉಂಟು. ಬೇಡ. ಆದ್ರೆ ರಂಗಸ್ಥಳಕ್ಕೆ ಅವರು ಬಂದು ಕೂತ್ರ ಮೇಲೆ ನಮಗೆ ಹಿಂತಿರುಗಿ ನೋಡ್ಲಿಕ್ಕೆ ಇಲ್ಲ. ನೋಡಿದಂತ ರಾತ್ರಿನ ಕೆಲಸ ಹೋಯ್ತು. ಒಳ್ಳೆ ಅವರಿಗೆ ಖುಷಿಯಾಗಿ ಅಂತೇಳಿ ಹೇಳಿದ ಕೂಡಲೇ ಹಿಂತಿರುಗಿ ಅಷ್ಟೇ ಖುಷಿ ಆಯ್ತು. ಆದ್ರೆ ಆ ಮುಖ ಕಾಮ್ ಕಡೆ ಕಡೆ ತಪ್ಪಾದ ಏನಾದ್ರು ಇದ್ರೆ ಅವ್ರು ಹೇಳ್ತಾರೆ. ಈ ಜಾರಿಕೆಯ ನಡೆಯಲ್ಲಿ ಕೆಲವು ನಾವು ಹೊಸತಾಗಿ ಮಾಡುದಲ್ಲ, ಅವ್ರು ಕದ್ದು ಹೇಳ್ತಿದ್ರು ಹೀಗೆ ಹೇಳ್ಬೇಕು. ಆ ಕೈರೊಂದು ಈ ಪ್ರಥಮ ಸಂಭಾಷಣೆ ಉಂಟಲ್ಲ, ಅದು ಕ್ಯಾಸೆಟ್ ಎಲ್ಲ ಆಗಿದೆ. ಒಂದ್ ದಿವಸ ಆ ಕ್ಯಾಸೆಟ್ ನನಗೆ ತಂದು ಕೊಟ್ರು ಕಾಳಿನವ್ರು. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೆಲವೆಲ್ಲ ನಾ ಹೇಳದಿದ್ದ ಕೆಲವು ವಿಷಯಗಳನ್ನೆಲ್ಲ ಅದನ್ನೆಲ್ಲ ಬರ್ಕೊಂಡು ಕರೆಕ್ಟ್ ಅದನ್ನೇ ಮಾಡಿ ಹಾಗಾಗಿ ಕಾಳಿನವ್ರಿಗೆ ಬಹಳ ಖುಷಿ ಆಯ್ತು. ಏನ ಎತ್ತ ಹಾಕು ಅಂದ್ರೆ ಅದೇ ಎತ್ತ ಹಾಕರು ಬತ್ತತ್ತು ಇದು ಅಂತೇಳಿ. ಅಂದ್ರೆ ನೀವು ಒಂದು ದೊಡ್ಡ ಖುಷಿ ಅಂತ ಹೇಳಿದ್ರೆ ಎರಡೂ ತಿಟ್ಟಿಗೆ ಸಮಾನವಾಗಿದ್ದವ್ರು. ನಾವು ಅಮೃತೇಶ್ವರಿ ಮೇಳದಲ್ಲಿ ಪೂರ್ವ ಒಟ್ಟಿಗೆ ನಾನಿದ್ದೆ, ನಮ್ಮ ಗುರುಗಳ ಒಟ್ಟಿಗೆ. ಆವಾಗ ನೀವು ಇಡಗುಂಜಿ ಮೇಳದಲ್ಲಿ ಇದ್ರಿ, ಆವಾಗ ಸ್ತ್ರೀ ಪಾತ್ರಧಾರಿಯಾಗಿ. ನಾನು ಸಂಗೀತ ಮಾಡ್ತಾ ಇದ್ದೆ ಅಮೃತೇಶ್ವರಿ ಮೇಳದಲ್ಲಿ. ಹಾಗೆ ನಂಗೆ ಅಮೃತೇಶ್ವರಿ ಮೇಳದಲ್ಲಿ ಸಂಗೀತ ಮಾಡ್ತಾ ಇರುವಾಗ ನಾವು ದೇವಿಕೆರೆ ಜಾತ್ರೆಯಲ್ಲಿ ನಿಮ್ಮನ್ನ ನೋಡ್ತಾ ಇತ್ತು. ಒಂದು ಶಾಲೆಯ ಆಚೆ ನಿಮ್ಮ ಇಡಗುಂಜಿ ಮೇಳ ಇರ್ತಿತ್ತು, ಶಾಲೆಯ ಈಚೆ ನಮ್ಮ ಅಮೃತೇಶ್ವರಿ ಮೇಳ ಇರ್ತಾ ಇತ್ತು. ಆವಾಗಿಂದ ನಿಮ್ಮನ್ನ ನೋಡ್ತಾ ಇದ್ದೆ ಸ್ತ್ರೀ ವೇಷದಲ್ಲಿ. ಹಾಗೆ ಶಾಲಿಗ್ರಾಮ ಮೇಳಕ್ಕೆ ಬಂದ್ರೆ ಕೆಲವು ವರ್ಷ ನಾವುಡ್ರ ಸಾಂಗತ್ಯದಲ್ಲಿ ಇದ್ದವ್ರು ನೀವು. ಸಾಧಾರಣ ಆಚೆಗೂ ಹೆಚ್ಚಿಗೆ ಇದ್ದವರು, ಈಚೆಗೂ ಹೆಚ್ಚಿಗೆ ಇದ್ದವರು. ಈ ಎರಡೂ ಇದರಲ್ಲಿ ಹೆಚ್ಚಿಗೆ ಇದ್ದವ್ರು ಕಡಿಮೆ. ಯಾವ್ದು ಅದರಲ್ಲಿ ನಮ್ಮೂರಿನಲ್ಲಿ ನೀವೇ ಗ್ರೇಟ್. ಸಾಧಾರಣ ಎರಡೂ ತಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಅವರಿಗೂ ಸರಿಯಾಗಿ ಇವರಿಗೂ ಸರಿಯಾಗಿ ಮಾಡುವ ಪಾತ್ರಗಳನ್ನ ಅವಲಂಬಿಸ್ಕೊಂಡು ಹೋಗುವಂತ ರೀತಿ ಭಾರಿ ಚಂದ ಉಂಟು. ಅದು ನನಗೆ ಕಲಾವಿದನಾಗಿ ರಂಗಸ್ಥಳದಲ್ಲಿ ಹೇಗೆ ದುಡಿಯಬೇಕು, ಕಲಾವಿದನಾಗಿ ರಂಗಸ್ಥಳದ ಆ ಪಾತ್ರವನ್ನ ಹೇಗೆ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡು ರಂಗಸ್ಥಳಕ್ಕೆ ಬರ್ಬೇಕು. ಬಣ್ಣ ಬರೆಯುವಾಗಲೂ ಯೋಚನೆ ಅದೇ, ನಾನು ರಂಗಸ್ಥಳದಲ್ಲಿ ಹೇಗೆ ಮಾಡ್ಲಿ, ಎದುರು ಪಾತ್ರಧಾರಿಗಳ ಹತ್ರ ಹೇಗೆ ಸ್ಪಂದಿಸ್ಬೇಕು,
ಇದನ್ನ ಕೂತಲ್ಲೇ ಯೋಚನೆ ಮಾಡ್ತಾ 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 ಇರ್ಬೇಕು. ಹೌದು ಕಲಾವಿದ ಬದ್ದೆ ಮುಖಕ್ಕೆ ಬಣ್ಣ ಹಾಕೊಂಡ ಹೋಗಿ ಈಗ ಬಂದದಷ್ಟು ಕೋಣುವುದಲ್ಲ. ಕಲಾವಿದನಿಗೆ ಆ ಪ್ರಜ್ಞೆ ಬೇಕು, ಹೌದು ಹೌದು. ಚಿಂತನೆ ಬೇಕು. ಅವ ಸಕ್ಸಸ್ ಆಗ್ತಾ ಹೋಗ್ತಾನೆ. ನಾನು ಮೇಳದಲ್ಲಿ ಮಾಧವನ ಹತ್ರ ಹೇಳು, ಮೇಘಮಯೂರಿಯಲ್ಲಿ ಮಯೂರಿಗೂ ನಾ ಪದ್ಯ ಹೇಳಿದ್ದೆ ನಿಮ್ಗೆ. ಮೇಘಮಯೂರಿಯ ಪದ್ಯ ನಾನು ಹೇಳಿದ್ದೆ ಸಾಲಿಗ್ರಾಮ ಮೇಳದಲ್ಲಿ. ಅವಾಗ ಈಗ ನಿಮ್ ಮಗ ಮಾಧವನಿಗೂ ಈಗ ಪದ್ಯ ಹೇಳ್ತಾ ಇದ್ದೆ. ನಿಮ್ಮ ಮೊಮ್ಮಗ ಒಬ್ಬ ಒಂದಿನ ವೇಷ ಮಾಡ್ದ ಇಲ್ಲಿ ನಮ್ಮ ಮೇಳದಲ್ಲಿ. ಅವಾಗ ಸಮೇತ ಹೇಳಿದೆ, ಇವನಿಗೆ 3 ತಲೆಮಾರಿಗೆ ನಾ ಪದ ಹೇಳಿ ಆಯ್ತು ಈಗ. ಯಾಕೆ ದಯಣ್ಣಿಗೆ ಹೇಳಿದೆ, ಹಿಂಗೂ ಹೇಳಿದೆ, ನಿನ್ ಮಗನಿಗೂ ಹೇಳಿದೆ, ದಯಣ್ಣ ಮೊಮ್ಮಗನಿಗೂ ಪದ್ಯ ಹೇಳಿ 3 ತಲೆಮಾರಿ ನಾನು ಪದ್ಯ ಹೇಳಿ ಮುಗಿಸಿ ಆಯ್ತಂತ. ಈಗ ಗಮ್ಮತ್ತಿ ಜೋಕಿಗೆ ಮಾತಾಡ್ತಾರೆ. ಇರ್ಲಿ, ಕಾಳಿಂಗನವರು ನಿಮ್ಗೆ ತುಂಬಾ ಖುಷಿ ಕೊಟ್ಟಿದ್ರು ರಂಗಸಭಾ, ತುಂಬಾ ಖುಷಿ ಕೊಟ್ಟಿದ್ರು. ತುಂಬಾ ಖುಷಿ. ಏನಾದ್ರು ಅವರ ನಿಮ್ಮ ನೆಚ್ಚಿನ ಪದ್ಯ ಯಾವ್ದಾದ್ರು ಉಂಟಾ ಕಾಳಿಂಗನವರದ್ದು? ನಿಮ್ಮ ವೇಷಕ್ಕೆ ನೆಚ್ಚಿನ ಪದ್ಯ ಹೇಳಿದ್ದು, ಅಥವಾ ನಿಮ್ಗೆ ಅವರ ನೆಚ್ಚಿನ ಪದ್ಯಗಳು ಯಾವ್ದಾದ್ರು ನೆನ್ಪಿತ್ತಾ?